ನಮ್ಮ ರಾಜ್ಯದಲ್ಲಿ 224 MLAಗಳು, 28 MP ಗಳು, 75 MLCಗಳು, 12 ರಾಜ್ಯಸಭಾ ಸದಸ್ಯರಿದ್ದಾರೆ. ಅದರಲ್ಲಿ ಸಂವಿಧಾನದ ಅಡಿಯಲ್ಲಿ 36 SC ರಿಸರ್ವ್ MLAಗಳು, 15 ST MLAಗಳಿದ್ದಾರೆ. ಈ ನಮ್ಮ ತಾಲೂಕಿನ MLA ಶಿವಣ್ಣವರಾದಂಥ MLAನವರು ಬಿಟ್ಟರೆ ಬೇರೆ ಯಾರು ಲ್ಯಾಂಡ್ ಲಾರ್ಡ್ ಮೂವಿ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ವೀಕ್ಷಣೆ ಮಾಡಿಲ್ಲ. ಅವರು ತಾಲೂಕಿನ ಜನತೆಗೆ ಒಂದು ಸಂದೇಶ ಕಳಿಸಿಲ್ಲ, ಒಂದು ಪ್ರಚಾರ ಮಾಡಲಿಲ್ಲ. ಇದು ಸಂವಿಧಾನ ಅಡಿಯಲ್ಲಿ ಈ ಚಿತ್ರ ಬಂದಿದೆ. ದುನಿಯಾ ವಿಜಯವರು ತುಂಬ ಕಷ್ಟಪಟ್ಟು ಚಿತ್ರ ಮಾಡಿದ್ದಾರೆ. ಚಿತ್ರದಲ್ಲಿ ನೈಜತೆಯನ್ನು ತೋರಿಸಿದ್ದಾರೆ. ಸಂವಿಧಾನ ಅರಿವಾದರೆ ಯಾವ ರೀತಿಯಲ್ಲ ನಾವು ಹಕ್ಕುಗಳನ್ನು ಪಡಿಬಹುದು ಅಂತ ತೋರಿಸಿದ್ದಾರೆ. ನಿರ್ದೇಶಕರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಚಿತ್ರವನ್ನು ಜನ ನೋಡಿಲ್ಲ ಅಂತ ಬೇಜಾರಿದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ಕೂತು ವೀಕ್ಷಣೆ ಮಾಡಲಿ, ಆ ತಾಲೂಕಿನಲ್ಲಿ ಒಂದು ಸಂದೇಶ ಕಳಿಸಲಿ, ಅವ್ರ MLAಗಳು MP ಗಳು ಕಳಿಸಲಿ ಅಂತ ನಾನು ಮನವಿ ಮಾಡ್ಕೊಡ್ತೀನಿ. என்ன படம் என்றால் துனியா விஜய் சார் எப்படி கொண்டு வந்திருக்காங்கன்னா, ஒரு சமூக கருத்தியலோடு இந்த படத்தை வெளியே வந்திருக்கு. இந்த சமூக கருத்தியல் நம்ம பொதுமக்கள் எல்லாரும் பார்த்து நம்ம இந்த சமூக கருத்தியலில் நம்ம தெரிவிக்கணும், மக்களுக்கும் தெரியப்படுத்தணும். அதே மாதிரி யங்ஸ்டர்ஸ் இப்போ வந்துட்டு இருக்கிற யங்ஸ்டர்ஸ் அதை பார்த்து அவங்க இன்னும் சமூக கருத்தியலோடு வாழ எங்கள் சொசைட்டியில் வாழணும்னு ನಾವೆಲ್ಲ ವಿರುಂಬಿக்கிறோம். ಲ್ಯಾಂಡ್ ಮೂವಿ ದುನಿಯಾ ವಿಜಯ್ ಸರ್ ಅವರು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನನ ಯಾವ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು, ಎಷ್ಟು ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು, ನಮಗೆ ನಾವು ಪಡ್ಕೋಬೇಕಾಗಿರೋ ಹಕ್ಕುಗಳು ಯಾವ ಥರ ಇದೆ ಅನ್ನೋದನ್ನ ಇವತ್ತು ಒಂದು ಚಿತ್ರದ ಮುಖಾಂತರ ಇವತ್ತು ನಮ್ಮ ದುನಿಯಾ ವಿಜಯಣ್ಣವರು ತೋರಿಸ್ಕೊಟ್ಟಿದ್ದಾರೆ. ಆನೇಕಲ್ ಪಟ್ಟಣದಲ್ಲಿರುವ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ನಟ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರವು 3ನೇ ವಾರದತ್ತ ಮುನ್ನುಗ್ಗುತ್ತಿದೆ. ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು, ಇಂದು ಕೂಡ ತಮಿಳುನಾಡಿನ ಕೊತ್ತೂರು ಮಂಜುರವರ ಮತ್ತು ಬಾಳಗಾರನಹಳ್ಳಿ ರಾಮು ಮುತ್ತಕಟ್ಟಿ ವಿನೋದ್ ನೇತೃತ್ವದಲ್ಲಿ ನೂರಾರು ಯುವಕರು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ಲ್ಯಾಂಡ್ ಲಾರ್ಡ್ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇನ್ನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು. ಇನ್ನು ಸ್ಥಳದಲ್ಲಿ ಯುವ ನಾಯಕರಾದ ಉಸ್ಕೂರು ಮಾಧುರಣ್ಣ, ಚಂದಾಪುರ ಸರ್ಕಲ್ ವೆಂಕಿ, ಮಂಚನಹಳ್ಳಿ ಸುಬ್ರಹ್ಮಣಿ, ಸಾಗರ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ವೆಂಕಟೇಶ್ ಮೊದಲಾದವರು ಭಾಗವಹಿಸಿದ್ರು.
அனைவருக்கும் வணக்கம். நான் மஞ்சுநாத். நான் ஒசூர் பகுதி மாமன்ற உறுப்பினர், அந்த 21வது வார்டு கார்பரேட்டர். நாங்கள் இன்றைக்கி ஆனைக்கல்லுக்கு எதுக்கு வந்திருக்கோன்னா, துனியா விஜய் சார் இங்கே லேண்ட்லார்ட் என்ற படத்தை இன்னைக்கு இங்கே திரையரங்கத்தில் திரையிட்டிருக்காங்க. இந்த படத்தை பார்க்குறதுக்காக நாங்கள் கிட்டத்தட்ட ஒரு 200க்கும் மேற்பட்டோர் எங்கள் ஒசூர் பகுதியிலிருந்து நாங்கள் இங்கே இன்னைக்கு படத்தை பார்க்க வந்திருக்கோம். என்ன படம் என்றால், துனியா விஜய் சார் எப்படி கொண்டு வந்திருக்காங்கன்னா, ஒரு சமூக கருத்தியலோடு இந்த படத்தை வெளியே வந்திருக்கு. இந்த சமூக கருத்தியல் நம்ம பொதுமக்கள் எல்லாரும் பார்த்து நம்ம இந்த சமூக கருத்தியலில் நம்ம தெரிவிக்கணும், மக்களுக்கும் தெரியப்படுத்தணும். அதே மாதிரி யங்ஸ்டர்ஸ், இப்போது வந்துட்டு இருக்கிற யங்ஸ்டர்ஸ் அதை பார்த்து அவங்க இன்னும் சமூக கருத்தியலோடு வாழ எங்கள் சொசைட்டியில் வாழணும்னு நாங்கள் எல்லாம் விரும்பிக்கிறோம். அதே மாதிரி இந்த படம் துனியா விஜய் சார் நடிச்சிருக்கிற படம் இன்னும் மென்மேலும் வெற்றி பெற ஒசூர் மக்கள் பொதுமக்கள் சார்பாக எங்களோட மனமார்ந்த வாழ்த்துக்களை தெரிவித்துக் கொள்கிறோம். ரொம்ப நல்லா இருக்கு சார். படம் நல்லா வெளியே வந்திருக்கு, நல்ல சமூக கருத்தோடு வெளியே வந்திருக்கு இந்த படம். அதே போல் துனியா விஜய் சாரும் இப்போ வந்துட்டு இருக்கிற யங்ஸ்டர்ஸ்க்கு நல்ல ஒரு வாய்ப்பு கொடுத்துட்ருக்காங்க. அதே மாதிரி இந்த படம் பார்க்குறதுக்காக நிறைய பேர் திரளாக வந்து கொண்டு இருக்கிறார்கள். இன்னும் இந்த படம் மென்மேலும் வெற்றி அடைய எங்களோட மனமார்ந்த வாழ்த்துக்களை தெரிவித்துக் கொள்கிறோம். ಲ್ಯಾಂಡ್ಲಾರ್ಡ್ ಮೂವಿ ದುನಿಯಾ ವಿಜಯ್ ಸರ್ ಅವರು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ನಮ್ಮ ದೇವದಾಸಿ ಪದ್ಧತಿ ಆಗಲಿ, ಈ ರೈತರಿಗೆ ಅವರ ಹಕ್ಕು ಪಡೆಯೋಕ್ಕಾಗಲಿ, ಅದೇ ರೀತಿ ಮಹಿಳೆಯರಿಗೆ ರಕ್ಷಣೆಗಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ರೀತಿ ಈ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕಂತ ತೋರಿಸ್ಕೊಟ್ಟಿದ್ದಾರೆ. ಈ ನಮ್ಮ ದುನಿಯಾ ವಿಜಯ್ ಸರ್ ಅವರೊಂದು ಸ್ಟೋರಿ ಎತ್ಕೊಂಡ್ರೆ ಸೂಪರಾಗಿ ಮಾಡ್ತಾರೆ ಅವರು. ಅದೇ ರೀತಿ ಮುಂದಿನ ಚಿತ್ರಗಳಲ್ಲಿ ಅದೇ ರೀತಿ ಮಾಡಲಿ. ಲ್ಯಾಂಡ್ಲಾರ್ಡ್ ಸಿನಿಮಾ 15-20 ದಿನಗಳ 3ನೇ ವಾರ ಕಾಲಿಟ್ಟಿದೆ. ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ನಮ್ಮ ಆನೇಕಲ್ನ ಹೆಮ್ಮೆಯ ಪುತ್ರ ದುನಿಯಾ ವಿಜಯ್ ಅವರು ತುಂಬ ಕ್ಲೀನಾಗಿ ಒಂದು ಆಗಿನ ಕಾಲದಲ್ಲಿ ರೀತಿಯಲ್ಲಿ ಯಾವ ಥರ ಇತ್ತು, ನಾವು ಏನು ಬದಲಾವಣೆ ಮಾಡ್ಕೋಬೇಕು, ಬದಲಾವಣೆ ಜಗದ ನಿಯಮ. ಹಾಗಾಗಿ ನಮ್ಮ ಸಂವಿಧಾನನ ಯಾವ ಮಟ್ಟಕ್ಕೆ ನಾವು ತೊಗೊಂಡೋಗ್ಬೇಕು, ಎಷ್ಟು ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು, ನಮಗೆ ನಾವು ಪಡ್ಕೋಬೇಕಾಗಿರೋ ಹಕ್ಕುಗಳು ಯಾವ ಥರ ಇದೆ ಅನ್ನೋದನ್ನು ಇವತ್ತು ಒಂದು ಚಿತ್ರದ ಮುಖಾಂತರ ಇವತ್ತು ನಮ್ಮ ದುನಿಯಾ ವಿಜಯಣ್ಣವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದರು ಚಿತ್ರಮಂದಿರಕ್ಕೆ ಸಿನಿಮಾ ನೋಡಿ. ಯುವಕರಿಗೆ ಒಳ್ಳೆಯ ಸಂದೇಶ ಇದೆ. ಮುಖ್ಯವಾಗಿ ಕೂಲಿ ಕಾರ್ಮಿಕರು ಯಾರೇ ಆಗಿರ್ಬೋದು, ಎಲ್ಲರೂ ಬಂದು ನೋಡೋವಂಥ ಸಿನಿಮಾ ಇದಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಏನು ಈ ದಿನ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿಂದ ನಮ್ಮ ಮಂಜಣ್ಣವರು 200-250 ಜನ ಹುಡುಗರನ್ನ ಕರ್ಕೊಂಬಂದು ಸಿನಿಮಾನ ತೋರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ಈ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆ ಪ್ರಶಂಸೆ ವ್ಯಕ್ತಪಡಿಸಿರೋದ್ರಿಂದ ಮಂಜಣ್ಣವರು ನಾವು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬಂದು ಯೂತ್ನ ಕರ್ಕೊಂಬಂದು ನಾನು ತೋರಿಸ್ತೀನಿ ಅಂತೇಳಿ ಇವತ್ತೊಂದು ದಿವಸ ಸಿನಿಮಾನ ತೋರಿಸಿದ್ದಾರೆ. ಏನು ಇವತ್ತು ಈ ಚಿತ್ರಮಂದಿರಕ್ಕೆ ನಮ್ಮ ಮಧುರಣ್ಣವರು, ನನ್ನ ರಾಜಕೀಯ ಗುರುಗಳು, ತುಂಬ ಎಲ್ಲ ರೀತಿಯಾದಂಥ ಸಪೋರ್ಟ್ನ ಮಾಡ್ತಾ ಈ ಚಿತ್ರ ಗೆಲ್ಲಬೇಕು ಅಂತ ಗೆದ್ದಿದೆ ಆಲ್ರೆಡಿ. ಶತದಿನೋತ್ಸವ ಆಚರಿಸಲಿ ಎಂದು ನಾನು ಕೇಳ್ಕೊಂತೀನಿ. ಈ ಲ್ಯಾಂಡ್ ಸಿನಿಮಾ 3 ವಾರಗಳತ್ತ ಮುನ್ನುಗ್ಗುತ್ತಿದೆ. ಇವತ್ತಿಗೆ 19ನೇ ದಿನ. ಇನ್ನೂ ಸುಮಾರು ದಿನಗಳು ಓಡುವಂಥ ಮುನ್ಸೂಚನೆ ನಮಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಮಧುರಪ್ಪನವರು ಯುವಕರಿಗೆಲ್ಲ ಒಂದು ಕರೆ ಕೊಟ್ಟು, ನೀವು ಈ ಮೂವಿನ ನೋಡಲೇಬೇಕು, ಈಗಿನ ಜನ್ರೇಷನ್ನು ನಿಮಗೆ ಸಂವಿಧಾನ ಏನಂತ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳೇನಂತ ನೀವು ನೋಡಬೇಕಂತೇಳಿ ಎಲ್ರಿಗೂ ಕರೆ ಮಾಡಿ ದಿನಾಗಲೂ ಬಂದು ನೋಡ್ತಾ ಇದ್ದಾರೆ ಯುವಕರು. ನಮಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಶುಕ್ರವಾರ ದುನಿಯಾ ವಿಜಯ್ ಅವರ ಮಗಳು ಈ ಒಂದು ಸಿನಿಮಾ ಮೂವಿಯನ್ನು ನೋಡಲಿಕ್ಕೆ ಆನೇಕಲ್ಗೆ ಆಗಮಿಸ್ತಾ ಇದ್ದಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಎಲ್ಲರೂ ಈ ಒಂದು ದುನಿಯಾ ವಿಜಯ್ ಇವತ್ತು ಆನೇಕಲ್ಲಲ್ಲಿ ಹುಟ್ಟಿ ಇವತ್ತು ಈ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ ಸಿನಿಮಾ ಮೂಲಕ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೀರೋಗಳು ಹೇಳೋಕ್ಕೆ ಜೈ ಭೀಮ್ ಅಂತ ಹೇಳೋಕ್ಕೆ ಅವರು ಇಷ್ಟಪಡಲ್ಲ. ಅದರಲ್ಲಿ ದುನಿಯಾ ವಿಜಯ್ ಅವರು ಧೈರ್ಯವಾಗಿ ಯಾರೇ ಕಾಲ್ ಮಾಡಿದ್ರು, ಎಲ್ಲೇ ಇದ್ರು, ಮೀಡಿಯಾವ್ರ ಕ್ವಶನ್ ಕೇಳಿದ್ರು ಜೈ ಭೀಮ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಾವು ಪ್ರೇರೇಪಣೆ ಆಗಿದ್ದೀವಿ. ಯಾಕಂತ ಹೇಳಿದ್ರೆ ಅಂಥ ಮನುಷ್ಯನ ಹಂಗೆ ಹೇಳೋವಾಗ ನಾವ್ಯಾಕೆ ಸುಮ್ಮನೆ ಇರಬೇಕಂತೇಳಿ ಯುವಕರೆಲ್ಲ ಇವತ್ತು ಮನೆಗಿದ್ದವರೆಲ್ಲ ಎದ್ದು ಹೊರಗಡೆ ಬಂದು ಮಧುರಪ್ಪನವ್ರ ನೇತೃತ್ವದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ದಯಮಾಡಿ ಬಂದು ಈ ಒಂದು ಸಿನಿಮಾವನ್ನು ಎಲ್ಲರೂ ನೋಡಿ. ಇದರಲ್ಲಿರ್ತಕ್ಕಂಥ ಒಂದು ಒಳ್ಳೆತನ ಇರತಕ್ಕಂಥ ಸಿನಿಮಾ ಇದು, ಒಳ್ಳೆ ಮೆಸೇಜ್ ಇದೆ. ಬಂದು ನೋಡಿ ಈ ಒಂದು ಸಿನಿಮಾವನ್ನು ಯಶಸ್ವಿಗೊಳಿಸಿ ಅಂತೇಳಲಿಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾನು ಇವತ್ತು ಆನೇಕಲ್ ತಾಲೂಕಿನ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.
ಲ್ಯಾಂಡ್ ಲಾರ್ಡ್ ಮೂವಿ ಇವತ್ತು 19ನೇ ದಿನವಾಗಿ ಪ್ರದರ್ಶನವಾಗಿ ನಡೀತಾ ಇದೆ. ಒಂದು ದಿನ ಬಿಟ್ಟರೆ ಮಿಕ್ಕಿದ ಎಲ್ಲ ದಿನವೂ ಹೌಸ್ಫುಲ್ ಆಗಿದೆ ಚಿತ್ರಮಂದಿರ. ಈಗ ಅದರಲ್ಲೇ ಒಂದು ಬೇಸರದ ವಿಚಾರ ಇದೆ. ನಮ್ಮ ರಾಜ್ಯದಲ್ಲಿ 224 MLAಗಳು, 28 MP ಗಳು, 75 MLCಗಳು, 12 ರಾಜ್ಯಸಭಾ ಸದಸ್ಯರಿದ್ದಾರೆ. ಅದರಲ್ಲಿ ಸಂವಿಧಾನದ ಅಡಿಯಲ್ಲಿ 36 SC ರಿಸರ್ವ್ MLAಗಳು, 15 ST MLAಗಳಿದ್ದಾರೆ. ಈ ನಮ್ಮ ತಾಲೂಕಿನ MLA ಶಿವಣ್ಣವರಾದಂಥ MLAನವರು ಬಿಟ್ಟರೆ ಬೇರೆ ಯಾರೂ ಈ ಚಿತ್ರಮಂದಿರದಲ್ಲಿ ಹೋಗಿ ವೀಕ್ಷಣೆ ಮಾಡಿಲ್ಲ. ಮನೆಗಳಲ್ಲಿ ನೋಡಿರ್ಬೋದು, ಆದರೆ ಚಿತ್ರಮಂದಿರದಲ್ಲಿ ಹೋಗಿ ವೀಕ್ಷಣೆ ಮಾಡಿಲ್ಲ. ಅವರು ತಾಲೂಕಿನ ಜನತೆಗೆ ಒಂದು ಸಂದೇಶ ಕಳಿಸಿಲ್ಲ, ಒಂದು ಪ್ರಚಾರ ಮಾಡಲಿಲ್ಲ. ಇದು ಸಂವಿಧಾನ ಅಡಿಯಲ್ಲಿ ಈ ಚಿತ್ರ ಬಂದಿದೆ. ದುನಿಯಾ ವಿಜಯವರು ತುಂಬ ಕಷ್ಟಪಟ್ಟು ಚಿತ್ರ ಮಾಡಿದ್ದಾರೆ. ನೈಜತೆಯನ್ನು ಈ ಚಿತ್ರದಲ್ಲಿ ನೈಜತೆಯನ್ನು ತೋರಿಸಿದ್ದಾರೆ. ಸಂವಿಧಾನ ಅರಿವಾದರೆ ಯಾವ ರೀತಿಯಲ್ಲ ನಾವು ಹಕ್ಕುಗಳನ್ನು ಪಡಿಬೋದು ಅಂತ ತೋರಿಸಿದ್ದಾರೆ. ಧೈರ್ಯವಾಗಿ ಪ್ರೊಡ್ಯೂಸರ್ ಮುಂದೆ ಬಂದು ಈ ಚಿತ್ರಕ್ಕೆ ನಿರ್ಮಾಪಕರು ದುಡ್ಡನ್ನು ಹಾಕಿದ್ದಾರೆ. ಜಡೇಶ್ ಅಂತ ನಿರ್ದೇಶಕರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಚಿತ್ರವನ್ನು ಜನ ನೋಡಲಿಲ್ಲ ಅಂತ ಬೇಜಾರಿದೆ. ಎಲ್ಲ ಕಡೆ ನಾವು ಇನ್ನು ಮುಂದೆ ಆದ್ರೂ ಹೋಗಿ ಎಲ್ಲರೂ ಚಿತ್ರಮಂದಿರದಲ್ಲಿ ಕೂತು ವೀಕ್ಷಣೆ ಮಾಡಲಿ, ಆ ತಾಲೂಕಿನಲ್ಲಿ ಒಂದು ಸಂದೇಶ ಕಳಿಸಲಿ, ಅವ್ರ MLAಗಳು MP ಗಳು ಕಳಿಸಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಅಲ್ಲ, ನಿಮ್ಗೆ ಯಾಕೆ ಸರ್ ಈ ಮನ್ಸು ಬಂತು? ಈ ಸಿನಿಮಾ ಬಗ್ಗೆ ಇಷ್ಟೊಂದು ಪ್ರಚಾರ ಮಾಡ್ತಾ ಇದ್ರ, ಜನಗಳನ್ನ ವೀಕ್ಷಣೆ ಮಾಡೋದು ಹೇಳ್ತಾರೆ, ಹೇಗೆ ಬಂತು ಮನಸ್ಸು ಅಂತ? ನನಗನ್ನಿಸ್ತದೆ, ಇಂಥ ಹೀರೋ ನಮ್ಮ ಭಾರತ ದೇಶದಲ್ಲಿ ಇಂಥ ಸಂವಿಧಾನ, ಯಾಕಂದರೆ ಈಗ ಸಂವಿಧಾನ ಅಳಿವುಳಿನಲ್ಲಿ ಅಂಚಿನಲ್ಲಿದೆ. ಹಾಗಾಗಿ ಜನ ನೋಡಲಿ ಅಂತೇಳಿಬಿಟ್ಟು ನಾನು ಸಂವಿಧಾನ ಅಳಿವುಳಿಗೋಸ್ಕರ ನಾನು ಎಲ್ಲರಿಗೊಂದು ಸಂದೇಶ ಕೊಡ್ತಾ ಇದ್ದೀನಿ, ನೋಡಲಿ ಅಂತ ನಾನು ಶ್ರಮ ಪಡ್ತಾ ಇದ್ದೀನಿ. ಇವತ್ತು ಆನೇಕಲ್ ತಾಲೂಕಲ್ಲಿ ನಮ್ಮ ಮಧುರಣ್ಣವರ ನೇತೃತ್ವದಲ್ಲಿ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿನ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ನಾವು ಹೊಸೂರು ಗಡಿಭಾಗದಿಂದ ನಮ್ಮ ಕಾರ್ಪೊರೇಟ್ ಕೊತ್ತೂರು ಮಂಜಣ್ಣನವರ ನೇತೃತ್ವದಲ್ಲಿ ಸುಮಾರು ಒಂದು 150ಕ್ಕೂ ಜನ ಮೇಲ್ಪಟ್ಟು ಬಂದು ಈ ಒಂದು ಲ್ಯಾಂಡ್ ಲಾರ್ಡ್ ಮೂವಿನ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿದೆ ಸರ್ ಮೂವಿ ಅಂತೂ. ಸುಮಾರು ವರ್ಷಗಳಾಯಿತು ಈ ಥರ ಮೂವಿ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ಏನಿದೆ, ಸಂವಿಧಾನ ಏನಿದೆ, ಅದ್ರ ಬಗ್ಗೆ ತುಂಬ ಒತ್ತಾಗಿ ದುನಿಯಾ ವಿಜಯ್ ಅಣ್ಣವರು ತುಂಬ ಸೊಗಸಾಗಿ ತೋರಿಸಿದ್ದಾರೆ ಸರ್ ಸಿನಿಮಾದಲ್ಲಿ. ಇನ್ನು ಪುರಾತನ ಕಾಲಗಳಲ್ಲಿ ನಾವು ಯಾವ ರೀತಿ ನೋವುಗಳನ್ನು, ನಮ್ಮ ತಂದೆ ತಾಯಿಗಳು ಯಾವ ರೀತಿ ನೋವುಗಳನ್ನು ಅನುಭವಿಸ್ತಾ ಇದ್ರು, ಅದ್ರ ಬಗ್ಗೆ ಒಂದೊಂದು ಅಣುವಾಗಿ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸುಮಾರು 150ಕ್ಕೂ ಹೆಚ್ಚು ಜನವನ್ನು ಸೇರ್ಪಡೆ ಮಾಡಿದಂತಹ ನಮ್ಮ CP ಮಂಜಣ್ಣವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮಂಚನಹಳ್ಳಿ ಸುಬ್ಬಣ್ಣನವರು ಸಹ, ಈ ಒಂದು ಮಧುರಣ್ಣವರು ಸಹ, ಇವು ಎಲ್ಲರೂ ಸೇರಿ ಈ ಒಂದು 200ಕ್ಕೂ ಹೆಚ್ಚು ಹೊಸೂರು ಭಾಗಗಳಿಂದ ಕರೆಸಿರೋದು ನಮಗೆ ಹೆಮ್ಮೆ ಇದೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಲ್ಯಾಂಡ್ ಲಾರ್ಡ್, ಜೈ ವಿಜಯಣ್ಣ. ಪಿಕ್ಚರ್ ಚೆನ್ನಾಗಿದೆ, ಹೀರೋ ಆಕ್ಷನ್ ಸೂಪರ್, ಚೆನ್ನಾಗಿದೆ ಸರ್. ಪಿಕ್ಚರ್ ಸೂಪರ್ ಇದೆ, ಎಲ್ಲನೂ ಸೂಪರ್ ಇದೆ. ಆಂಧ್ರ ಇಲ್ಲಿ ಬನ್ನಿ. ಲ್ಯಾಂಡ್ ಮೂವಿ ನಮ್ಮ ವಿಜಯಣ್ಣವರು ಚೆನ್ನಾಗಿ ಮಾಡಿದ್ದಾರೆ. ಈ ಸಮಾಜದಲ್ಲಿ ಸಂವಿಧಾನದ ಪರವಾಗಿ ಮತ್ತು ಎಲ್ಲ ಜಾತಿ ಜನಾಂಗದವರು ಎಲ್ಲ ನೋಡಬೇಕು ಈ ಮೂವಿನ. ಈ ಸಂವಿಧಾನದ ಉದ್ದೇಶ ಮತ್ತು ಸಮಾನತೆಗಾಗಿ ಈ ಮೂವಿ ನೋಡಬೇಕು. ಎಲ್ಲ ನೋಡಿ ಎಲ್ಲ ಹಾರೈಸ್ರಿ, ಚೆನ್ನಾಗಿ ಬಂದಿದೆ ಈ ಮೂವಿ.